ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಇದು ಬಂದು ಡೂಪ್ಲೆಕ್ಸ್ ಹೌಸು ಯಾವ ಥರ ಪ್ಲಾನಲ್ಲಿ ಕಟ್ಟಿದ್ದಾರೆ ಅಂತ ನೋಡಿ. ಯಾವ ಥರ ನೀವು ಕಟ್ಟಬೇಕಂದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ನೋಡಿ, ಇದು ಬಂದು ಹಾಲ್. ಇದು ಡೂಪ್ಲೆಕ್ಸ್ ಕೆಳಗಡೆ ಇದೆ, ಪಾರ್ಕಿಂಗ್ ಕೆಳಗಡೆ ಇದೆ. ಗ್ರೌಂಡ್ ಫ್ಲೋರ್ ಬಂದು ಪಾರ್ಕಿಂಗು, ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ. ಇದು ಬಂದು ಯುಟಿಲಿಟಿ. ನೋಡಿ ಎಷ್ಟು ವಿಶಾಲವಾಗಿದೆ ಯುಟಿಲಿಟಿ. ಇದು ಬಂದು ಹಾಲ್. ಇದು ಎಷ್ಟು ದೊಡ್ಡದಾಗಿದೆ. ಇದು ಹಾಲು. ಇದು ಮೇಲೆ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೆಪ್ಸ್. ಈ ಕಡೆ ಇದು ಬಂದು ದೇವ್ರ ರೂಮು. ನೋಡಿ, ಇದು ದೇವ್ರ ರೂಮ್. ಇದು ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್, ಚೆನ್ನಾಗಿದೆಯಲ್ಲ. ಇದು ದೇವ್ರ ರೂಮು. ಇದು ಬಂದು ಕಾಮನ್ ಟಾಯ್ಲೆಟ್, ಕಾಮನ್ ಬಾತ್ರೂಮ್. ಇದು ವಾಶ್ರೂಮು. ಇದೊಂದು ಬೆಡ್ರೂಮು. ನೋಡಿದ್ರಲ್ಲ, ಇದೊಂದು ಬೆಡ್ರೂಮು. ನೋಡಿ ಯಾವ ಥರ ವಿಂಡೋಸ್ ಎಲ್ಲ ಹೆಂಗಿಕ್ಕಿದ್ದಾರೆ ನೋಡಿ. ಆ ವಿಂಡೋಸು, ಈ ವಿಂಡೋಸು ನೋಡಿ. ನೀವು ಯಾವತ್ತನ್ನ ಮನೆಗೆ ಕಟ್ಟಬೇಕಂದ್ರೆ ಪ್ಲಾನಿಂಗ್ ಯಾವ ಥರ ಮಾಡಬೇಕನ್ನೋದು ಒಂದು ಈ ಥರ ವೀಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಇದು ಹಾಲ್ ಆಯಿತು. ನೋಡಿ, ಇದು ಕಿಚನ್ನು, ಓಪನ್ ಕಿಚನ್ನು. ಇದು ಒಂದು ಓಪನ್ ಕಿಚನ್, ಏನಿಲ್ಲ. ಇದೇನು ಗೋಡೆ ಗೀಡೆ ಆ ಥರ ಏನಿಲ್ಲ. ಇಲ್ಲಿವರೆಗೂ ಆ ವಿಂಡೋ ಇದೆಯಲ್ಲ, ಆ ಸ್ವಿಚ್ ಬೋರ್ಡ್ ಅಲ್ಲಿವರೆಗೂ ಇದೆಲ್ಲ ಫುಲ್ ಓಪನ್ ಕಿಚನ್ನು. ಒಂದೇ ಒಂದು ಸರ್ಜಾ ನೋಡಿ, ಒಂದೇ ಒಂದು ಸರ್ಜಾ ಮಾಡಿದ್ದಾರೆ ಅಷ್ಟೇ. ಉಳಿದಿದೆಲ್ಲ ವುಡ್ಡಲ್ಲಿ ಬರುತ್ತೆ. ಈ ಕಡೆ ಎಲ್ಲ ಫುಲ್ ಸ್ಟೋನ್ ಬರುತ್ತೆ, ವುಡ್ಡೆಲ್ಲ ಮಾಡ್ತಾರೆ. ಇದು ಒಂದು ಸ್ಟೋರ್ ರೂಮ್, ಕಿಚನ್ದು ಸ್ಟೋರ್ ರೂಮ್. ಇದು ಏನಾದರೂ ವೆಜಿಟೇಬಲ್ಲು, ರೈಸ್ ಐಟಮು, ಈ ಥರ ತರಕಾರಿ ಐಟಮ್ ಅದು ಇದು ಇಡೋದಕ್ಕೆ ಇದು ಒಂದು ಸಿಂಪಲ್ಲಾಗಿ ಸ್ಟೋರ್ ರೂಮ್. ಒಂದು 4ಕ್ಕೆ ಒಂದು 5 ಇರ್ಬೋದು ಅಷ್ಟು ಸ್ಟೋರ್ ರೂಮ್. ಇದು ಬಂದು ಯುಟಿಲಿಟಿ. ಹೊರಗಡೆ ಸೈಡು ಈ ಪಾತ್ರೆ ವಾಶ್ ಮಾಡ್ತಾರಲ್ಲ, ಪಾತ್ರೆ ತೊಳೆಯೋದಕ್ಕೆ, ಪ್ಲೇಟು ಪಾತ್ರೆ ತೊಳೆಯೋದಕ್ಕೆಲ್ಲ ಇದು ಯುಟಿಲಿಟಿ. ಇಲ್ಲಿ ಸಿಂಕ್ ಬರುತ್ತೆ. ಇಲ್ಲಿ ನೋಡಿ, ಅಲ್ಲಿ ಮಾರ್ಕ್ ಮಾಡಿದ್ದಾರೆ ಪ್ಲಮ್ಮಿಂಗ್ ಲೈನ್ದು. ಒಂದು ಸಿಂಕ್ ಬರುತ್ತೆ. ಇಲ್ಲಿ ಗೀಸರ್ ಬರುತ್ತೆ ಮೇಲೆ ಬಿಸಿ ನೀರಿಗೆ ಹಾಕೊಳ್ಳೋದಕ್ಕೆ. ಮತ್ತು ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೆಪ್ಸು ನೋಡಿ ಯಾವ ಥರ ಮಾಡಿದ್ದಾರೆ. ಸ್ಟೆಪ್ಸ್ ಎಲ್ಲ ತುಂಬ ಡಿಸೈನಾಗಿ ಮಾಡಿದ್ದಾರೆ. ಸ್ಟೆಪ್ಸ್, ಇಲ್ಲೊಂದು ವಿಂಡೋ, ಸ್ಟೆಪ್ಸ್ ಹತ್ರ ಬೆಳಕಿಗೆ ಇಲ್ಲೊಂದು ವಿಂಡೋ ಇದೆ. ಇದು ಸೆಕೆಂಡ್ ಫ್ಲೋರು. ಇದು ನೋಡಿ ಯಾವ ಥರ ಇದೆ ಅಂತ. ಇದೆಲ್ಲ ಫುಲ್ಲು ಹಿಂಗೆ ಬಂದ ತಕ್ಷಣ ಇಲ್ಲೊಂದು ರೂಮ್ ಇದೆ. ಇದೊಂದು ರೂಮ್ ನೋಡಿ, ಎಷ್ಟು ವಿಶಾಲವಾಗಿದೆ, ತುಂಬ ದೊಡ್ಡದಾಗಿದೆ ರೂಮು. ತುಂಬ ದೊಡ್ಡದಾಗಿದೆ ರೂಮ್ ಆಗಿದೆ. ರೂಮ್ ಅಟ್ಯಾಚ್ ಬಾತ್ರೂಮ್. ಇದು ಬಂದು ಡ್ರೆಸ್ ಚೇಂಜಿಂಗ್. ಇದು ಬಂದು ಡ್ರೆಸ್ ಚೇಂಜು, ಸ್ನಾನ ಗೀನ ಮಾಡಿದಾಗ ಡ್ರೆಸ್ ಚೇಂಜ್ ಮಾಡೋದು. ಮತ್ತು ಕಬೋರ್ಡ್ ಬರುತ್ತೆ. ಇಲ್ಲಿ ಬಟ್ಟೆ ಗಿಟ್ಟೆ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಬರುತ್ತೆ ಈ ಕಡೆ ಎಲ್ಲನೂ ಪ್ಲಾನಿಂಗ್ ಪ್ರಕಾರ. ಇದು ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟು ಎಷ್ಟು ದೊಡ್ಡದಾಗಿದೆ. ಪ್ಲಮ್ಮಿಂಗ್ ಲೈನೆಲ್ಲ ನೋಡಿ ಯಾವ ಥರ ಮಾಡಿದ್ದಾರೆ. ಶವರು, ಗೀಸರ್ಗೆ ಇದು ಗೀಸರ್ ಪಾಯಿಂಟ್. ಅದು ಎಲ್ಲ ಬರುತ್ತೆ. ಇದು ಒಂದು ರೂಮ್ ಆಯಿತು. ಅಲ್ಲಿ ನೋಡಿ, ಇದು ಸ್ವಲ್ಪ ಓಪನ್ ಪ್ಲೇಸ್ ಇದೆ. ಯಾವ ಥರ ಇದೆ ಅಂತ ಇಲ್ಲೊಂದು ಗೋಡೆ ಗಿಡೆ ರೂಮ್ ಥರ ಏನಿಲ್ಲ, ಓಪನ್ನ ಇದಾಯಿತು. ಮತ್ತು ಇದೊಂದು ರೂಮ್. ಇದು ಸೆಕೆಂಡ್ ಫ್ಲೋರಲ್ಲಿ ಇದೊಂದು ರೂಮ್ ನೋಡಿ ಯಾವ ಥರ ಇದೆಯಾ ರೂಮ್. ಇದು ಈ ರೂಮ್ ನೋಡಿ, ವಿಂಡೋ ನೋಡಿ ಯಾವ ಥರ ಮಾಡಿದ್ದಾರೆ. ಇದೊಂದು ರೂಮು. ಆಮೇಲೆ ಇದು ಬಂದು ಯುಟಿಲಿಟಿ. ಹೊರಗಡೆ ಇದೆಲ್ಲ ಗ್ಲಾಸಲ್ಲಿ, ಸೈಡ್ ಎಲ್ಲ ಗ್ಲಾಸಲ್ಲಿ ಮಾಡ್ತಾರೆ ಸೇಫ್ಟಿಗೆ. ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ ಈ ಕಡೆ ಎಲ್ಲ. ಇದೊಂದು ರೂಮು. ಆಮೇಲೆ ನೋಡಿ ಅಟ್ಯಾಚ್ ಬಾತ್ರೂಮ್ ಇದರಲ್ಲಿ ಕೂಡ. ಈ ಕಡೆ ಹಾಲ್ ಟೈಪ್ ಏನೋ ಬಂದರೆ ಇಲ್ಲಿ ಸೋಫಾ ಗೀಪ ಹಾಕ್ಕೋಬೋದು. ಹಾಕ್ಕೊಂಡು ಸೋಫಾ ಗೀಪ ಹಾಕ್ಕೊಂಡಿಲ್ಲಿ ಕೂತ್ಕೋಬೋದು. ನೋಡಿ, ಇದು ಗ್ಲಾಸ್ ಬರುತ್ತೆ. ಇಲ್ಲೆಲ್ಲ ಗ್ಲಾಸ್ ಹಾಕ್ತಾರೆ ನೋಡಿ. ಮೇಲೇನೂ ಓಪನ್ ಇದೆ. ಬೆಳಗ್ಗೆ ಬರೋದಕ್ಕೆ ಟೆಂಪರ್ ಗ್ಲಾಸ್ ಬರುತ್ತೆ. ಟೆಂಪರ್ ಗ್ಲಾಸ್ ಹಾಕ್ತಾರೆ ಈ ಓಪನ್ ಪ್ಲೇಸ್ಗೆ. ನೋಡಿ, ಇಲ್ಲೆಲ್ಲ ಏನ ಬಂದರೂ ಕೂಡ ಎಲ್ಲ ಸೋಫಾ ಗೀಪ ಹಾಕ್ತಾರೆ. ಹಾಕಿ ಕುತ್ಕೊಳ್ಳೋದಕ್ಕೆ ಬಂದಾಗ ಗೆಸ್ಟ್ ಬಂದಾಗ ಕುತ್ಕೊಳ್ಳೋಕ್ಕೆ
ಓಪನ್ ಪ್ಲೇಸ್ ಇದೆ. ಇನ್ನು ಟೆರೆಸ್ಗೆ ಹೋಗೋಣ. ಇದು ಒಂದು ಟೆರೆಸ್. ಇದು ನೋಡಿ, ಈ ಥರ ಗೋಡೆ ಗಿಡೆ ಕಟ್ಬಿಟ್ಟಿದ್ದಾರೆ. ಇದೊಂದು ಡೋರ್ ಟೆರೆಸ್ಗೆ. ಇಲ್ಲಿ ಬಂದರೆ ನೋಡಿ, ಇದೆಲ್ಲ ಈ ಥರ ಫುಲ್ಲು ಟೆರೆಸಲ್ಲಿ ಕೂಡ ಒಂದು ಮೋಲ್ಡಿಂಗ್ ಗಿಲ್ಡ್ ಹಾಕಿದ್ದಾರೆ ಒಂದು ಸ್ವಲ್ಪ. ಇದೆಲ್ಲ ಟೆರೆಸ್ಗೆ ಓಪನ್ ಹೇಳಿದ್ನಲ್ಲ, ಟೆಂಪರ್ ಗ್ಲಾಸ್ ಬರುತ್ತೆ. ಬೌಲ್ ಟೆರೆಸ್ ಎಲ್ಲ ಇದು ಈ ಥರ ಓಪನ್ ಇರುತ್ತೆ.